ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಉತ್ತಮ ಭಾಗವನ್ನು ಆರಿಸಿಕೊಳ್ಳುವುದು. ರೆಫರೆನ್ಸ್ ಪುಟ ಹಾರ್ವೆಸ್ಟ್ ಗ್ರೀನಿಂಗ್ಸ್ ಗ್ರಂಥ 2, ಪುಟ 80ರಿಂದ ಆದುಕೊಂಡದ್ದು. ಪುಟದ ಸಂಖ್ಯೆ 256. ಪ್ರತಿದಿನವೂ ಪ್ರತಿ ಗಳಿಗೆಯೂ ಪರಸ್ಪರ ವಿರುದ್ಧವಾದ ಹಿತಾಸಕ್ತಿಯುಳ್ಳ ಸಂಗತಿಗಳು ಮತ್ತು ಸಲಹೆಗಳು ನಮಗೆ ಎದುರಾಗುತ್ತಿರುವವು. ಇವುಗಳನ್ನು ಸಕ್ರಿಯವಾಗಿ ಆರಿಸಿಕೊಳ್ಳುವುದರ ಮೂಲಕವಾಗಲಿ ಅಥವಾ ಅದು ತಾನಾಗಿಯೇ ಲಭಿಸುವುದೆಂದು ನಿರಾಸಕ್ತರಾಗಿ ಸುಮ್ಮನಿರುವುದರ ಮೂಲಕವಾಗಲಿ ನಾವು ಇವುಗಳಲ್ಲಿ ಒಂದನ್ನು ಸತತವಾಗಿ ಆದುಕೊಳ್ಳುತ್ತಿರುವೆವು. ಈ ಹಲವು ಬಗೆಯ ಪ್ರಸ್ತಾಪಗಳಲ್ಲಿ ಸೂಕ್ತವಾಗಿರುವುದನ್ನು ಆರಿಸಿಕೊಳ್ಳುವುದರ ಬೆಲೆಯನ್ನು ಯವನಸ್ಥರು ಅಪರಿಪೂರ್ಣವಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಮನವರಿಕೆ ಮಾಡಿಕೊಂಡಿರುವರು. ವರ್ಷಗಳು ಹೆಚ್ಚಾಗಿ ಮುನ್ನಡೆದಂತೆಲ್ಲ ಜೀವಿತ ಅನುಭವಗಳ ಮೂಲಕವಾಗಿ ಪಾಠವನ್ನು ಕಲಿತವರಾಗಿ ನಾವು ನ್ಯಾಯವಾದ ನಿರ್ಣಯಕ್ಕೆ ಬರುವ ವಿಧವನ್ನು ಕಲಿತಿರುತ್ತೇವೆ. ಅಂದರೆ ನಾವು ಸರಿಯಾಗಿ ಆಯ್ಕೆ ಮಾಡುವಂಥದ್ದರ ಮಹತ್ವವನ್ನು ಕಲಿತಿರುತ್ತೇವೆ. ನಮ್ಮ ಮುಂದಿನ ಜೀವಿತಗಳು ನಮ್ಮನ್ನೇ ಅಧಿಕವಾಗಿ ಅವಲಂಬಿಸಿಕೊಂಡಿರುವುದು. ನಮ್ಮಲ್ಲಿ ಉಂಟಾಗುವ ಒಳ್ಳೆಯ ಅಥವಾ ಕೆಟ್ಟ ಆಂತರಿಕ ಪ್ರಚೋದನೆ, ಪ್ರೇರಣೆಗಳನ್ನು ಮತ್ತು ದೊರೆಯುವ ಅವಕಾಶಗಳನ್ನು ಅಂಗೀಕರಿಸಿಕೊಂಡವರಾಗಿಯೋ ಅಥವಾ ನಿರಾಕರಿಸುವವರಾಗಿಯೋ ನಾವು ನಮ್ಮ ಜೀವಿತಗಳಿಗೆ ಕೊಡುವ ಆಕಾರಗಳ ಮೇಲೆ ನಮ್ಮ ಮುಂದಿನ ಜೀವಿತಗಳು ಅವಲಂಬಿತವಾಗಿರುತ್ತವೆ. ಬಹುಮಟ್ಟಿಗೆ ಇದು ಎಲ್ಲ ಕಾಲಗಳಲ್ಲಿಯೂ ಸತ್ಯವಾಗಿರುವುದಾದರೂ ನಮ್ಮ ದಿನದಲ್ಲಿ ಇದು ಎಂದಿಗಿಂತಲೂ ಅಧಿಕ ಸತ್ಯವಾಗಿರುವುದು. ಕಾರಣ ನಮ್ಮ ಪೂರ್ವಜರಿಗೆ ಇದ್ದುದಕ್ಕಿಂತಲೂ ಅಧಿಕವಾದ ಅವಕಾಶಗಳಿರುವ ಕಾಲಗಳಲ್ಲಿ ನಾವು ಜೀವಿಸುತ್ತಿದ್ದೇವೆ. ಹೊಸ ಆವಿಷ್ಕಾರಗಳು, ಯಂತ್ರಗಳು, ಟಪಾಲು, ತಂತಿ ಸಂದೇಶ, ದೂರವಾಣಿ, ಮುದ್ರಣ ಶಾಲೆಗಳು ನಮ್ಮ ಅವಕಾಶಗಳನ್ನು ಅವು ಒಳ್ಳೆಯದಕ್ಕಾಗಲಿ ಅಥವಾ ಕೆಟ್ಟದ್ದಕ್ಕಾಗಲಿ ಅನೇಕ ವಿಧದಲ್ಲಿ ಹೆಚ್ಚುಗೊಳಿಸಿರುವವು. ಹೀಗಾಗಿ ನಮಗಾಗಿರುವ ಅನುಭವಗಳು ಮತ್ತು ದೊರೆತಿರುವ ಅವಕಾಶಗಳು ನಿಜವಾಗಿಯೂ ನಮ್ಮ ಪೂರ್ವಜರಿಗೆ ಇದ್ದುದಕ್ಕಿಂತಲೂ 7ರಷ್ಟಾಗಿರುವುದು. ಎಲ್ಲ ಮನುಷ್ಯರ ಮೇಲೆ ಮತ್ತು ವಿಶೇಷವಾಗಿ ದೈವಿಕ ಸತ್ಯಾರ್ಥಗಳ ಮೂಲಕ ಜ್ಞಾನ ಪ್ರಕಾಶವನ್ನು ಪಡೆದವರಾಗಿ ದೇವರ ಮನೆತನದವರಾಗುವುದಕ್ಕೆ ಅಂಗೀಕರಿಸಲ್ಪಟ್ಟು ದೇವರ ರಾಯಭಾರಿಗಳಾಗಿ ಕಾರ್ಯಭಾರವನ್ನು ಹೊಂದಿದ್ದು ಪರಲೋಕದ ತಂದೆಯನ್ನು ಮಹಿಮೆಪಡಿಸುವ ಸಲುವಾಗಿ ನಮ್ಮ ಬೆಳಕನ್ನು ಜನರ ಮುಂದೆ ಪ್ರಕಾಶಿಸುವವರಾದ ನಮ್ಮ ಮೇಲೆ ಎಂಥ ಒಂದು ಜವಾಬ್ದಾರಿಯನ್ನು ಇದು ಹೊರಿಸಿರುವುದಲ್ಲವೇ?